ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತೊಂದು ಕ್ವಿಕ್ ರೀಡಿಂಗು ಏನು ಗೊತ್ತಾ, ಇವು ಯೋಚನೆ ಮಾಡಿ ಆಯಿತಾ. ನಿಮ್ಮ ಪಾರ್ಟ್ನರ್ ಕಾರ್ಡ್ ಬಿತ್ತು. ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಏನು ನಿಮ್ಮ ಬಗ್ಗೆ ಅಂತ. ಪಾರ್ಟ್ನರ್ ಅಂದರೆ ನಿಮ್ಮ ಏನು ಲೈಫ್ ಪಾರ್ಟ್ನರ್, ಓಕೆನಾ. ಲೈಫ್ ಪಾರ್ಟ್ನರ್ ಅಥವಾ ಏನು ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು. ಅವ್ರು ಏನಾದರೂ ನೀವು ಸಪ್ರೇಷನಲ್ಲಿದ್ದೀರಾ ಅಥವಾ ಡಿವೋರ್ಸ್ ಆಗಿದೆಯಾ ಅಥವಾ ಫ್ಯಾಮಿಲಿಲೇ ಇದ್ದು ಏನಾದರೂ ಜಗಳ ಆಗಿದೆಯಾ, ಬೇಜಾರಾಗಿದೆಯಾ, ಅಥವಾ ಜಸ್ಟ್ ಲೈಕ್ ದಟ್ ಹಾಗೆ ಸುಮ್ಮನೆ ನೋಡಬೇಕಾ, ನಿಮಗೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆ ಇದೆ ಅಂತ ತಿಳ್ಕೊಬೇಕಾ. ಸೊ ಜಸ್ಟ್ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಯಾರು ಇವಾಗ ನಾನು ಇದೆಲ್ಲ ಹೇಳ್ತಾ ನಿಮ್ಮ ಮನಸ್ಸಿಗೆ ಯಾರು ಯಾರ ಹೆಸರು ಬರುತ್ತೆ ನಿಮ್ಮ ಮನಸ್ಸಿಗೆ, ಆಯಿತಾ, ಅಥವಾ ನಿಮ್ಮ ತಲೆಯಲ್ಲಿ ಯಾರ ಮುಖ ಬರುತ್ತೆ ಫಸ್ಟು. ಸೊ ಅವರ ಎನರ್ಜಿ ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ಇದು ಯಾರು ಇರ್ಬೋದು, ಇನ್ಕ್ಲೂಡಿಂಗ್ ನಿಮ್ಮ ಎಕ್ಸ್ ಫ್ರೆಂಡ್ ಇರ್ಬೋದು, ಯಾರು ಇರ್ಬೋದು, ಆಯಿತಾ. ಸೊ ಅವರ ಎನರ್ಜಿ ಏನು, ಅವರ ಫೀಲಿಂಗ್ ಏನು ನಿಮ್ಮ ಬಗ್ಗೆ ಅಂತ. ಇದು ಫಸ್ಟು ಹಿಂಗೆ ಬಿತ್ತು 3 ಕಾರ್ಡು. ಸೊ ಹಿಂಗೆ ತೊಗೋತಾ ಇದ್ದೀನಿ. ಸೋಲ್ ಕನೆಕ್ಷನ್ ಅಂತ ಇದ್ದಾರೆ. ಸೊ ಇದು ಯಾರೋ ಗೊತ್ತಿಲ್ಲ. ಸೋಲ್ ಕನೆಕ್ಷನ್ ಅಂತಿದ್ದಾರೆ. ನೋ ಎಕ್ಸ್ಪೆಕ್ಟೇಷನ್ಸ್, ಪ್ಯೂರ್ಲಿ ಲವ್ಸ್ ಯು ಅಂತಿದ್ದಾರಪ್ಪ, ಓಕೆನಾ. ಸೊ ಮನಸ್ಸಿನಿಂದ ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ. ಮನಸ್ಸಿನಿಂದ ಅಂದರೆ ಯಾವುದೇ ರೀತಿ ಏನೂ ಎಕ್ಸ್ಪೆಕ್ಟೇಷನ್ನೇ ಇಲ್ವಂತೆ. ಅಂದರೆ ಅದಕ್ಕೋಸ್ಕರನೇ ಸೋಲ್ ಕನೆಕ್ಷನ್ ಅಂತ ಹೇಳೋದು. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ನಿಮ್ಮಿಂದ ಈ ಥರ ಇರಬೇಕು, ಹಾಗೆ ಮಾಡಬೇಕು, ನಿಮ್ಮಿಂದ ಇದನ್ನು ಏನೂ ಬಯಸ್ತಾ ಇಲ್ಲ, ಆಯಿತಾ. ಸೊ ಅದು ಸೋಲ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಟಾಕ್ಸಿಸಿಟಿ ಅಂತ ಬಂದಿದೆ. ಕ್ವಿಟ್ ಪ್ಲೇಯಿಂಗ್ ಮೈಂಡ್ ಗೇಮ್ಸ್ ವಿತ್ ಮೀ. ಸೊ ಯಾರೋ ಯೋಚನೆ ಮಾಡ್ತಾ ಇದ್ದಾರಂತೆ ಮನಸ್ಸಿನಲ್ಲಿ. ಅವ್ರು ಏನು ಅಂದ್ಕೊಳ್ತಿದ್ದಾರೆ, ನೀವು ಯಾರ ಬಗ್ಗೆ ಅಂದ್ಕೊಂಡ್ರಿ ಇವಾಗ, ಆಯಿತಾ. ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಮನಸ್ಸಲ್ಲಿ ಅಂತಂದರೆ, ನನ್ನ ಜೊತೆ ಆಟ ಆಡಬೇಡ, ನನ್ನ ಭಾವನೆಗಳ ಜೊತೆ ಆಟ ಆಡಬೇಡ ಅಂತ ಹೇಳ್ತಾ ಇದ್ದಾರಂತೆ, ಓಕೆನಾ. ಡೋಂಟ್ ಪ್ಲೇ ವಿತ್ ಮೀ, ಟಾಕ್ಸಿಸಿಟಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅನ್ಕೋತಿದ್ದಾರಂತೆ, ಆಯಿತಾ. ಸೊ ಡಿಪೆಂಡೆನ್ಸ್, ಸಿಕ್ಕಾಬಟ್ಟೆ ಡಿಪೆಂಡೆನ್ಸ್. ಐ ಆಮ್ ಅಡಿಕ್ಟೆಡ್ ಟು ಯು, ಕಾಂಟ್ ಸ್ಟಾಪ್ ಮಿಸ್ಸಿಂಗ್ ಆ್ಯಂಡ್ ಲವಿಂಗ್ ಯು. ವಾವ್. ಡಿಪೆಂಡೆನ್ಸ್ ಎಷ್ಟು ನಿಮ್ಮ ಮೇಲೆ ನಿಮ್ಮನ್ನೇ ಮೇಲೆ ಅವಲಂಬಿಸಿದ್ದಾರೆ, ನಿಮ್ಮನ್ನು ನಂಬಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ ನನಗೆ. ಓಕೆ, ಕಾಂಟ್ ಸ್ಟಾಪ್ ಮಿಸ್ಸಿಂಗ್ ಆ್ಯಂಡ್ ಲವಿಂಗ್ ಯು, ಐ ಆಮ್ ಅಡಿಕ್ಟೆಡ್ ಟು ಯು ಅಂತಿದ್ದಾರೆ. ಅಡಿಕ್ಷನ್ ಅಂತೆ ನೀವು. ಓಕೆ, ಇನ್ನೊಂದೆರಡು ಕಾರ್ಡ್ ನೋಡೋಣಲ್ಲ. ಸೊ ಕ್ರಾಸ್ ರೋಡ್ಸ್, ಇದು ಇನ್ನೊಂದು ಎನರ್ಜಿ. ಯು ಹ್ಯಾವ್ ಟು ಚೂಸ್ ಒನ್, ಡಿಸೈಡ್ ಕೇರ್ಫುಲಿ. ಸೊ ನಿಮಗೆ ಇವಾಗ ಏನೋ ಒಂದು ಕ್ರಾಸ್ ರೋಡ್ ಬಂದಿದೆ. ಇವಾಗ ಬೇರೆ ಕಡೆ ಕೆಲಸ ಅಂತ ಹೋಗ್ತಾ ಇರ್ಬೋದು ಅಥವಾ ಇನ್ನೇನಾದರೂ. ಸೊ ನಿಮಗೆ ಇವಾಗ ಡಿಸೈಡ್ ಮಾಡಬೇಕು ನೀವು, ಆಯಿತಾ. ಇವಾಗ ಈ ಕೆಲಸ ತಗೊಳ್ಳ ಅಥವಾ ಮದುವೆ ಅಂತ ಆಗಲ್ಲ ಅಥವಾ ಇನ್ನೂ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಈ ಕ್ರಾಸ್ ರೋಡಲ್ಲಿ ಯಾರೋ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಯು ಹ್ಯಾವ್ ಟು ಚೂಸ್, ಬೇಗ ಚೂಸ್ ಮಾಡಿ, ಡಿಸೈಡ್ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆ, ನೋಡೋಣ ಇನ್ನೊಂದೆರಡು ಕಾರ್ಡು. ಡೇಟಿಂಗ್, ಲೆಟ್ಸ್ ಗೋ ಫಾರ್ ಎ ಕಾಫಿ ಟುಡೇ. ಯಾರೋ ಸದ್ಯದಲ್ಲೇ, ಓಕೆನಾ, ಯಾರೋ ಸದ್ಯದಲ್ಲೇ ನಿಮಗೆ ಕಾಫಿ ಆಫರ್ ಮಾಡ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಕಾಫಿ ಆಫರ್ ಮಾಡಿ, ಲೆಟ್ಸ್ ಗೋ ಫಾರ್ ಕಾಫಿ ಅಂತ. ಅಂದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನೀವು ಅವರ ಪಾರ್ಟ್ನರ್ ಆಗೋಕ್ಕೆ ಸರಿಗಿದ್ದೀರಾ, ಸರಿ ಹೋಗುತ್ತಾ, ಮುಂದೆ ಲೈಫ್ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರೋ, ಓಕೆನಾ. ಸೊ ನೆಕ್ಸ್ಟು ಮೆಮೊರೀಸ್. ಐ ಸ್ವೇರ್ ಐ ಆಮ್ ಮಿಸ್ಸಿಂಗ್ ಯು ಬ್ಯಾಡ್ಲಿ ರೈಟ್ ನೌ ಅಂತಿದ್ದಾರೆ. ಓಕೆ, ಸೊ ಸ್ವೀಟ್ ಮೆಮೊರೀಸ್ ಇದೆ ಅವ್ರಿಗೆ, ಆಯಿತಾ. ಇನ್ನೂ ಇದೆಯಾ ಬೇರೆ ಎನರ್ಜಿ ಬರ್ತಾ ಇರೋದು. ಸೊ ಅವ್ರಿಗೇನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನಿಮ್ಮ ಬಗ್ಗೆ ತುಂಬ ಬ್ಯೂಟಿಫುಲ್ ಎನರ್ಜಿ, ಮೆಮೊರೀಸ್ ಇದೆ, ನೆನಪುಗಳು ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಿ ಎಂಡ್. ಓ ಮೈ ಗಾಡ್, ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ದಿಸ್ ರಿಲೇಷನ್, ಮೂವ್ ಆನ್. ಸೊ ಯಾರೋ ಇಲ್ಲಿ ಸಪ್ರೇಷನ್ ಹೋಗಿಬಿಡೋಣ ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಕ್ರಾಸ್ ರೋಡ್ ಅಂತಲೇ ಬಂತು ನೋಡಿ, ಓಕೆನಾ. ಇದು ಮೋಸ್ಟ್ಲಿ ಇದೆರಡು ಒಂದೇ ಎನರ್ಜಿ ಇರ್ಬೋದು. ಡೆಫಿನೆಟ್ಲಿ ಇದು ಸಪ್ರೇಟ್ ಎನರ್ಜಿ ಇದೆ. ಸೊ ಇದು ಒಂದೇ ಎನರ್ಜಿ ಥರ ಕಾಣಿಸ್ತಾ ಇದೆ ನನಗೆ. ಸೊ ಯಾಕೆ ಅಂತಂದರೆ, ಡಿಸೈಡ್ ಕೇರ್ಫುಲಿ ಅಂದರು, ಕ್ರಾಸ್ ರೋಡಲ್ಲಿ ಇದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ಕ್ರಾಸ್ ರೋಡ್ ಕಟ್ಟಾಗಿ ಹೋಗಿದೆ, ಆಯಿತಾ. ನಿನ್ನ ದಾರಿ ನಿಂಗೆ, ನನ್ನ ದಾರಿ ನನಗೆ ಅಂತ ಯಾರೋ ಹೋಗಿದ್ದಾರೆ. ನಾಟ್ ಇಂಟ್ರೆಸ್ಟೆಡ್ ಅಂತ ತೋರಿಸ್ತಾ ಇದ್ದಾರೆ.
ನೋಡೋಣ ಇನ್ನೊಂದೆರಡು. ಮೇಕ್ ಪ್ರಾಮಿಸ್, ಓ ಮೈ ಗಾಡ್, ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೆಯ್ಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಇದು ಡೆಫಿನೆಟಾಗಿ ಇದೆರಡು ಎನರ್ಜಿ ಒಂದೇ, ಇದು ಸಪ್ರೇಟ್. ಓಕೆನಾ? ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಕಾಫಿ ಯಾರೋ ಆಫರ್ ಮಾಡ್ತಾರೆ, ಬನ್ನಿ ಕಾಫಿಗೆ ಹೋಗೋಣ ಅಂತ. ಸೊ ಮೋಸ್ಟ್ಲಿ ಅಲ್ಲಿ ಪ್ರಾಮಿಸ್ ತೊಗೊಳ್ಬೋದು ನಿಮ್ಮ ಹತ್ರ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೀವು ಯಾರನ್ನಾರು ಕಾಯ್ತಾ ಇದ್ದರೆ ಅವರು ಅಫ್ಕೋರ್ಸ್ ಕಾಫಿಗೆ ಇನ್ವೈಟ್ ಮಾಡೋರು ಇದ್ದಾರೆ ಸದ್ಯದಲ್ಲೇ. ಆ್ಯಂಡ್ ಯಾತಕ್ಕೆ ಅಂತಂದರೆ, ಆ್ಯಂಡ್ ಆ್ಯಕ್ಚುಲಿ ಅವ್ರು ಟ್ರಾವೆಲ್ ಮಾಡ್ತಾ ಇರ್ಬೋದು. ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾನು ವಾಪಸ್ ಬರೋವರೆಗೂ ಕಾಯ್ತ್ಯಾ ಅಂತ ಪ್ರಾಮಿಸ್ ಮಾಡು ಅಂತಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇನ್ನೊಂದು ಕಾರ್ಡು ನೋಡಿ, ವೇಟಿಂಗ್ ಫಾರ್ ಯುವರ್ ರಿಪ್ಲೈ, ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ. ಸೊ ಇದು ಬೇರೆ ಎನರ್ಜಿ, ಇದು ಬೇರೆ ಎನರ್ಜಿ ನಂಗೆ ಕಾಣ್ತಾ ಇರೋದು. ಯಾರೋ ಓಕೆ, ಯಾರೋ ಡಿಸ್ಟೆನ್ಸಲ್ಲಿ ಇದ್ದಾರೆ ಆಯಿತಾ, ಡಿಸ್ಟೆನ್ಸ್ ಇರೋ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ವೇಟಿಂಗ್ ಫಾರ್ ಯುವರ್ ರಿಪ್ಲೈ, ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ. ಎಕ್ಸ್ಪೆಕ್ಟಿಂಗ್ ನಿಮ್ಮನ್ನು ವಾಪಸ್ ಜೀವನದಲ್ಲಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇದು ಸುಮ್ಮನೆ ಹೀಗೇ ಡೆಕ್ಕ ಬಂದಿದೆ ಅಂತ ಕಾರ್ಡ್ಸ್ ತೆಗೆದೆ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.